ಒಂದು ಸುಂದರ ಹಳ್ಳಿಯಲ್ಲಿ ಶೇಖರ್ ಎಂಬ ಒಬ್ಬ ಹುಡುಗ ವಾಸಿಸುತ್ತಿದ್ದ. ಹಳ್ಳಿಯ ಎಲ್ಲ ಜನರು ತುಂಬಾ ದುಡಿಯುವವರು. ಬೆಳಗ್ಗೆ ಕೋಳಿ ಕೂಗುವ ಮುಂಚೆಲೆ ಎದ್ದು ಹೊಲಗಳಿಗೆ ಹೋಗುತ್ತಿದ್ದರು. ರೈತರು ಹೊಲದಲ್ಲಿ ಕೆಲಸ, ಮಹಿಳೆಯರು ಮನೆ ಕೆಲಸ, ಮಕ್ಕಳು ಶಾಲೆಗೆ ಸಿದ್ಧತೆ, ಹೀಗೆ ಹಳ್ಳಿಯೆಲ್ಲ ಚಟುವಟಿಕೆಯಿಂದ ತುಂಬಿರುತ್ತಿತ್ತು. ಆದರೆ ಈ ಹಳ್ಳಿಯಲ್ಲಿ ಒಬ್ಬ ಮಾತ್ರ ಎಲ್ಲರಿಗಿಂತ ಬೇರೆ. ಅವನೇ ಶೇಖರ್. ಶೇಖರ್ಗೆ ಮಲಗೋದು ಅಂದ್ರೆ ತುಂಬಾ ಇಷ್ಟ. ಅವನು ಬೆಳಗ್ಗೆ 10 ಗಂಟೆಯಾದ್ಮೇಲೆ ಮಾತ್ರ ಎದ್ಕೊಳ್ತಿದ್ದ. ಎದ್ದ ಕೂಡಲೇ ಅಮ್ಮ, ತಿಂಡಿ ರೆಡಿ ಇದೆಯಾ ಅಂತ ಕೇಳ್ತಿದ್ದ. ಅವನ ಅಮ್ಮ ಲಕ್ಷ್ಮಿ ದಿನವೂ ಕೋಪಗೊಳ್ತಿದ್ದಳು. ಏ ಶೇಖರ, ದಿನವೆಲ್ಲ ಮಲಗ್ತೀಯಾ, ತಿಂತೀಯಾ, ಕೆಲ್ಸ ಯಾವಾಗ ಮಾಡ್ತೀಯಾ ಅಂತ ಬೈಯುತ್ತಿದ್ದಳು. ಶೇಖರ್ ತಲೆಯನ್ನು ಗೊಕ್ಕುತ್ತಾ, ಅಮ್ಮ, ಆದ್ರೆ ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತೀನಿ. ಸಣ್ಣ ಪುಟ್ಟ ಕೆಲಸ ಮಾಡಕ್ಕೆ ನಾನು ಹುಟ್ಟಿಲ್ಲ ಅಂದ. ಅಮ್ಮ ಜೋರಾಗಿ ನಕ್ಕು, ನೀನು ಬಿಸ್ನೆಸ್ ಮ್ಯಾನ್ ಆಗೋದು ಬಿಡು, ಮೊದ್ಲು ಹಾಸಿಗೆಯಿಂದ ಟೈಮಿಗೆ ಎದ್ದು ಬಾ ಅಂದಳು. ಹಳ್ಳಿಯ ಜನರು ಶೇಖರ್ನ ಸೋಮಾರಿತನ ನೋಡಿ ನಗುತ್ತಿದ್ದರು. ಒಂದು ದಿನ ಅಂಗಡಿ ಮಾಲೀಕ ರಾಮಣ್ಣ ಶೇಖರನ ಮೇಲೆ ಕರುಣೆ ಬಂದು ಈಗೆಂದ, ಬಾ ಶೇಖರ, ನನ್ನ ಅಂಗಡಿಯಲ್ಲಿ ಕೆಲಸ ಮಾಡು. ಕಸ್ಟಮರ್ಸ್ ನೋಡ್ಕೋ. ದಿನಕ್ಕೆ 200 ರೂಪಾಯಿ ಕೊಡ್ತೀನಿ ಅಂದ. ಶೇಖರ್ ಖುಷಿಯಿಂದ ಈಗೆಂದ, ವಾವ್, ಕೂತು ಕೆಲಸ, ಅದು ಹಣ, ಇದೇ ನನ್ ಸ್ಟೈಲ್ ಅಂದ. ಮರುದಿನ ಅವನು ಅಂಗಡಿಗೆ ಹೋದ. ಮೊದಲ 10 ನಿಮಿಷ ತುಂಬಾ ಸೀರಿಯಸ್ ಆಗಿ ಕೂತ. ಆದ್ರೆ ಸ್ವಲ್ಪ ಹೊತ್ತಿಗೆ ಬೇಸರ ಶುರುವಾಯಿತು. ಅವನು ಕುರ್ಚಿಯಲ್ಲಿ ಆರಾಮಾಗಿ ಕೂತು ಸ್ವಲ್ಪ ಕಣ್ಣು ಮುಚ್ಚಿದ್ರೆ ಏನಾಗಲ್ಲ ಅಂತ ನಿದ್ರೆಗೆ ಜಾರಿದ. ಅಷ್ಟರಲ್ಲಿ ಕಸ್ಟಮರ್ ಒಬ್ಬ ಬಂದ. ಅಣ್ಣ, ಒಂದು ಸಾಬೂನ್ ಕೊಡಿ. ಅಲ್ಲೇ ಇದೆ, ತಗೊಂಡೋಗಿ. ಸೆಲ್ಫ್ ಸರ್ವಿಸ್ ಮಾಡ್ಕೊಡಿ. ಅಂಗಡಿನಾ ಇದು ಅಥವಾ ಮನೇನಾ? ಆವಾಗ ಇನ್ನೊಬ್ಬ ಕಸ್ಟಮರ್ ಬಂದ. ಅಕ್ಕಿ ಕಿಲೋ ಎಷ್ಟು? ನನ್ಗೆ ಗೊತ್ತಿಲ್ಲ, ಓನರ್ ಬರೋವರೆಗೂ ವೇಟ್ ಮಾಡಿ. ಸಂಜೆ ರಾಮಣ್ಣ ಬಂದು ನೋಡಿದ್ರೆ ಅಂಗಡಿ ಅಸ್ತವ್ಯಸ್ತ. ಕಸ್ಟಮರ್ಸ್ ಕೋಪದಲ್ಲಿ. ರಾಮಣ್ಣ ಗರಂ ಆಗಿ, ನಿನಗೆ ಕೆಲ್ಸ ಕೊಡೋದು ನನ್ನ ಲೈಫ್ನ ದೊಡ್ಡ ತಪ್ಪು. ಇನ್ನು ನೀನು ಮನೆಗೆ ಹೋಗು. ಶೇಖರ್ ದುಃಖದಿಂದ ಮನೆಗೆ ಹೋದ. ಆದರೆ ಅವನ ಬ್ರೈನ್ ಮತ್ತೆ ಹೊಸ ಐಡಿಯಾ ತಂದಿತು. ಅಂಗಡಿ ಕೆಲಸ ಬೇಡ, ನಾನು ಟೀ ಶಾಪ್ ತೆಗಿತೀನಿ. ಹಳ್ಳಿಯ ಮಧ್ಯದಲ್ಲಿ ಒಂದು ಸಣ್ಣ ಟೀ ಸ್ಟಾಲ್ ತೆರೆದ. ಮೊದಲ ಕಸ್ಟಮರ್ ಬಂದು ಟೀ ಕೇಳಿದ. ಶೇಖರ್ ಆತ್ಮವಿಶ್ವಾಸದಿಂದ ಟೀ ಮಾಡತೊಡಗಿದ. ಆದ್ರೆ ಸಕ್ಕರೆ ಹಾಕೋ ಬದ್ರೂ ತಪ್ಪಾಗಿ ಉಪ್ಪು ಹಾಕ್ಬಿಟ್ಟ. ಕಸ್ಟಮರ್ ಒಂದು ಸಿಪ್ ಕುಡಿದು ತಕ್ಷಣ ಹೀಗೆಂದ, ಅಯ್ಯೋ, ಇದು ಟೀನಾ ಅಥವಾ ಸೂಪಾ? ಇದನ್ನು ಕೇಳಿ ಅಲ್ಲಿದ್ದ ಜನರೆಲ್ಲ ನಗಲು ಶುರು ಮಾಡಿದರು. ಇನ್ನೊಬ್ಬ ಕಸ್ಟಮರ್ ಟೀ ಕೇಳಿದ. ಈ ಸಲ ಶೇಖರ್ ಜಾಗ್ರತೆ ಇಟ್ಟು ಹಾಲು ಸ್ಟವ್ ಮೇಲೆ ಇಟ್ಟ. ಹೊರಗಡೆ ಗೆಳೆಯನ ಜೊತೆ ಮಾತಾಡ್ತಾ ಮರೆತು ಬಿಟ್ಟ. ಸ್ವಲ್ಪ ಹೊತ್ತಿಗೆ ಹಾಲು ಉಕ್ಕಿ ಸ್ಟವ್ ಮೇಲೆ ಚೆಲ್ಲಿ ಹೋಯ್ತು. ಶೇಖರ್ ಓಡಿ ಬಂದು, ಅಯ್ಯೋ, ನನ್ ಬಿಸ್ನೆಸ್ ಸುಟ್ಟೋಯ್ತು ಅಂತ ತಲೆ ಹಿಡ್ಕೊಂಡ. ಇದನ್ನೆಲ್ಲ ನೋಡಿ ಹಳ್ಳಿಯ ಜನ ಹೊಟ್ಟೆ ಹಿಡ್ಕೊಂಡು ನಕ್ರು. ಅಷ್ಟರಲ್ಲಿ ಹಳ್ಳಿಯ ಹಿರಿಯ ಬಸಪ್ಪ ಬಂದ. ಅವರು ಶೇಖರನ್ನು ಕರೆದು, ಮಗ, ನೀನ್ ಕೆಲ್ಸ ಮಾಡದೆ ದೊಡ್ಡವನಾಗ್ಬೇಕು ಅಂತ ಕನ್ಸ್ ಕಾಣ್ತೀಯ. ಆದ್ರೆ ಶಾರ್ಟ್ ಕಟ್ ಹುಡುಕೋರು ಯಶಸ್ಸು ಕಾಣಲ್ಲ. ಮೊದಲು ಚಿಕ್ಕ ಕೆಲ್ಸ ಕಲ್ತು ಡಿಸಿಪ್ಲಿನ್ ಇಟ್ಕೋ, ಆಗ ದೊಡ್ಡ ಕನಸು ನಿಜವಾಗ್ತದೆ. ಶೇಖರ್ಗೆ ಈ ಮಾತು ಮನಸ್ಸಿಗೆ ತಟ್ಟಿತು. ಮುಂದಿನ ದಿನದಿಂದ ಶೇಖರ್ ಬದಲಾಗಿದ್ದ. ಬೆಳಗ್ಗೆ ಬೇಗ ಎದ್ದು ಹಾಲು ತರೋದು, ಅಮ್ಮನಿಗೆ ಸಹಾಯ ಮಾಡೋದು, ರಾಮಣ್ಣ ಅಂಗಡಿಯಲ್ಲಿ ಸರಿಯಾಗಿ ಕೆಲಸ ಮಾಡೋದು ಎಲ್ಲ ಕಲಿತ. 1 ತಿಂಗಳ ನಂತರ ಹಳ್ಳಿಯ ಜನ ಆಶ್ಚರ್ಯಪಟ್ರು. ಅಯ್ಯೋ, ಇದೇನಾ ನಮ್ಮ ಸೋಮಾರಿ ಶೇಖರ್? ಈಗ ನನ್ ಮಗ ನಿಜವಾಗಿಯೂ ಬಿಸ್ನೆಸ್ ಮ್ಯಾನ್ ಆಗಬಹುದು. ಹೌದಮ್ಮ, ಈಗ ಮೊದಲು ಕೆಲಸ, ನಂತರ ಬಿಸ್ನೆಸ್. ಸರಿ ಬಿಸ್ನೆಸ್ ಮ್ಯಾನ್, ಮೊದಲು ಮನೆಯ ಕಸ ಹೊರಗೆ ಹಾಕು. ಶೇಖರ್ ಮುಖ ನೋಡಿದ ಹಳ್ಳಿಯ ಜನ ಮತ್ತೆ ನಕ್ಕರು. ದುಡಿಮೆ ಇಲ್ಲದೆ ಯಶಸ್ಸು ಸಿಗೋದಿಲ್ಲ. ಶಾರ್ಟ್ಕಟ್ ಹುಡುಕೋದಕ್ಕಿಂತ ಕೆಲಸ ಕಲಿಬೇಕು. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.